ಎಷ್ಟೊಂದು ಜನ ಕಸ್ಟಮರ್ಸು ವಾಕ್ ಇನ್ ಟ್ರಸ್ಟ್ ಬಿಲ್ಡ್ ಆಗಲಿ ಅಂದ್ಬಿಟ್ಟು ಫ್ರೀ ಐ ಟೆಸ್ಟ್ರು ಅಂದ್ಬಿಟ್ಟು ದೆನ್ ದೇ ಲುಕ್ ಫಾರ್ ಅ ಸೇಲ್ ಥ್ರೂ ಫ್ರೇಮ್ಸು ಆ್ಯಂಡ್ ಲೆನ್ಸಸ್ ಅಲ್ವಾ. ಎಕ್ಸಾಕ್ಟ್ಲಿ. ಆ್ಯಂಡ್ ಆಲ್ಸೋ ಇವತ್ತಿಂದು ನಮಗೆ ಗೊತ್ತಿರೋ ಹಾಗೆ ಆಲ್ ಈ ಲೆನ್ಸ್ ಅಥವಾ ಈ ಐವೇರು ಹ್ಯಾಸ್ ಬಿಕಮ್ ವೆರಿ ಕಾರ್ಪೊರೇಟೈಸ್ಡ್. ಈಗ ಯು ಹ್ಯಾವ್ ಜಾಯಿಂಟ್ಸ್ ಲೈಕ್ ಲೆನ್ಸ್ ಕಾರ್ಟು, ಟೈಟನ್ ಐ ಆ್ಯಂಡ್ ವಿಷನ್ ಎಕ್ಸ್ಪ್ರೆಸ್. ಕರೆಕ್ಟ್. ಅದ್ರ ಮಧ್ಯೆ ಐ ವಾಸ್ ಟೋಲ್ಡ್ ಇವತ್ತಿನ ಹೋಲ್ ಮಾರ್ಕೆಟಲ್ಲಿ 30-40% ಓನ್ಲಿ ಇಸ್ ಕಾರ್ಪೊರೇಟೈಸ್ಡ್, ಇನ್ನು 60% ಇಸ್ ಸ್ಟಿಲ್ ಅನ್ಆರ್ಗನೈಸ್ಡ್. ಆರ್ಗನೈಸ್ಡ್ ವರ್ಸಸ್ ಅನ್ಆರ್ಗನೈಸ್ಡ್. ಸೊ ನಿಮ್ಮದು ಈಗ ಯು ಆರ್ ಅ ಹೈಬ್ರಿಡ್. ಅಂದರೆ ಸಿನ್ಸ್ ಇಟ್ಸ್ ಮಾಮ್ ಆ್ಯಂಡ್ ಪಾಪ್ ಸ್ಟೋರ್ ಮಾಡೆಲಿಂದ ಸ್ಟಾರ್ಟ್ ಆಗಿದ್ದು, ಬಟ್ ಯು ಆಲ್ಸೋ ಹ್ಯಾವ್ 3 ಬ್ರಾಂಚಸ್ ಅಲ್ಲ. ಎಕ್ಸಾಕ್ಟ್ಲಿ. ಲೈಕ್ ಈಗ ನಾನು ಒಂದು ಕನ್ಸ್ಯೂಮರ್ ಆಗಿ ನಾನು ಯಾರನ್ನು ಹೆಂಗೆ ನಂಬಬೇಕು? ಬಿಕಾಸ್ ಈ ಕಡೆ ಮಾರ್ಕೆಟಿಂಗ್ ನೋಡಬೇಕಾ ಅಥವಾ ಇಲ್ಲಿ ಸ್ಕಿಲ್ಸ್ ನೋಡಬೇಕಾ? ಸ್ಕಿಲ್ಸೇ ಅಫ್ಕೋರ್ಸ್ ಐ ವಿಲ್ ಸಿ ಸ್ಕಿಲ್ಸ್ ನೋಡೋದಾದರೆ ಏನೇನು ಟ್ರಸ್ಟ್ ಮಾಡಬೇಕು, ಯಾವ್ಯಾವ ಥರ ಸ್ಕಿಲ್ಸ್ ಇರಬೇಕು ಆಪ್ಟಿಷನಲ್ಲಿ? ಗುಡ್. ಇದು ಭಾಳ ಒಳ್ಳೆ ಪ್ರಶ್ನೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಇದು. ಈಗ ನೀವು 1-2-3 ಬಿಗ್ ಜೈಂಟ್ಸ್, ಲೆನ್ಸ್ ಕಾರ್ಟ್ ಆಗಲಿ, ವಿಷನ್ ಎಕ್ಸ್ಪ್ರೆಸ್ ಆಗಲಿ, ಈವನ್ ಟೈಟನ್, ಭಾಳ ಒಳ್ಳೆ ಪ್ಲೇಯರ್ಸು, ಆಯಿತಾ. ಸೊ ಇದು 2010, 12, 15ರಲ್ಲಿ ಯಾವಾಗ ಈ ಚೈನ್ ಆಪ್ಟಿಕಲ್ಸ್ ಬೆಳೀತಾ ಇತ್ತು ಇಂಡಿಯಾದಲ್ಲಿ, ಸುಮಾರು ಜನ ನನಗೆ ಈ ಪ್ರಶ್ನೆ ಕೇಳಿದ್ರು, ನೀವು ಇವ್ರ ಮುಂದೆ ನಿಲ್ಲಕ್ಕಾಗತ್ತಾ? ಓಕೆ, ಕ್ಯಾನ್ ಯು ವಿತ್ಸ್ಟ್ಯಾಂಡ್ ಯುವರ್ ಸೆಲ್ಫ್? ಬಿಕಾಸ್ ಪ್ರೆಷರ್ ಜಾಸ್ತಿ ಆಗುತ್ತೆ, ನಿಮಗೆ ಜನ ಬರ್ತಾರಾ ಅಂತ. ನನಗಿದು ನಮ್ಮ ಕಸ್ಟಮರ್ಸೇ ಕೇಳ್ತಿದ್ರು, ಏನು ರೀ ನಮ್ಮ ಮನೆ ಎದುರುಗಡೆನೇ ಒಬ್ಬ ಲೆನ್ಸ್ ಕಾರ್ಟ್ ಓಪನ್ ಮಾಡಿದ್ದಾನೆ. ಸೊ ನನಗೂ ಆಗ ಅನ್ನಿಸ್ತಾ ಇತ್ತು, ನಾವು ಈ ಕಾಂಪಿಟೇಷನ್ ಪ್ರಪಂಚನ ಫೇಸ್ ಮಾಡ್ಬೋದಾ ಅಂಥೇಳಿ. ಬಟ್ ನನಗೆಲ್ಲೋ ಒಂದು ಕಡೆ ಒಂದು ಫೀಲಿಂಗ್ ಇತ್ತು. ನಾನೊಂದು 1990ಯಲ್ಲಿ ಒಂದು ಸುಬ್ರತೋ ಸೇನ್ಗುಪ್ತಾ ಅಂಥೇಳಿ ಒಂದು ಕಾಂಪಿಟೇಟಿವ್ ಸ್ಟ್ರಾಟಜೀಸ್ ಅಂಥೇಳಿ ಅವರೊಂದು ಬುಕ್ ಬರೆದಿದ್ದಾರೆ. ಇದು 1990 ಪುಸ್ತಕ, ಇದು ನಾಟ್ ಆನ್ ಓಲ್ಡ್. ವೆನ್ ಐ ವಾಸ್ ಸ್ಟಡಿಂಗ್ MBA, ನಾನು ಓದೋವಾಗ ಅಲ್ಲೆಲ್ಲೋ ನಮ್ಮ ಪ್ರೊಫೆಸರ್ ಒಬ್ಬರು ಈ ಬುಕ್ ಬಗ್ಗೆ ಹೇಳಿದರು. ನನಗದು ಒಂದು ಸರ್ತಿ ಪೂನಾ ಇದರಲ್ಲಿ ರೋಡ್ ಸೈಡಲ್ಲಿ ಬುಕ್ ಸ್ಟಾಲಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸಿಕ್ತು. ಅದನ್ನು ನಾನು ಇವತ್ತು ಇಟ್ಕೊಂಡಿದ್ದೀನಿ. ಆ ಬುಕ್ಕಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಿಮಗೆ ಡಿಫರೆನ್ಷಿಯಲ್ ಅಡ್ವಾಂಟೇಜಸ್ ಇಲ್ಲ ಅಂತ ಹೇಳಿದ್ರೆ ಕಸ್ಟಮರ್ ವಿಲ್ ನಾಟ್ ಐಡೆಂಟಿಫೈ ಯು. ಡಿಫರೆನ್ಷಿಯಲ್ ಅಡ್ವಾಂಟೇಜಸ್ ಬೇಕು ನಿಮಗೆ, ಆಯಿತಾ. ಸೊ ಇದರಲ್ಲಿ ಡಿಫರೆನ್ಷಿಯಲ್ ಅಡ್ವಾಂಟೇಜಸ್ ಅಂತ ನೋಡಿದಾಗ ಆ ಬುಕ್ಕಲ್ಲಿ ಭಾಳ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ, ನೀವು ಹೆಂಗೆ ಕಾಂಪಿಟೇಷನ್ನ ಹ್ಯಾಂಡಲ್ ಮಾಡಬೇಕು ಅಂಥೇಳಿ. ನಾನು ಇವತ್ತಿಗೂ ಐ ಕೀಪ್ ರೀಡಿಂಗ್ ಇಟ್. ಸಿ, ಫಸ್ಟ್ ಯು ಶುಡ್ ಡಿಫೈನ್ ಯುವರ್ ಸೆಲ್ಫ್, ಹೂ ಯು ಆರ್, ವಾಟ್ ಯು ಆರ್, ಹೂಮ್ ಯು ಆರ್ ಆ್ಯಂಡ್ ವೈ ಯು. ಇದನ್ನು ನೀವು ಆನ್ಸರ್ ಮಾಡಿದರೆ ಆಟೋಮೆಟಿಕಲಿ ಪೀಪಲ್ ವಿಲ್ ಡಿಫರೆನ್ಷಿಯೇಟ್ ಯು. ಆ್ಯಂಡ್ ದೆನ್ ಆ ಡಿಫ್ರೆನ್ಸಿಯೇಷನ್ ಬಂದ ಮೇಲೆ ಯಾವುದೇ ಒಂದು ಡಿಫ್ರೆನ್ಸಿಯೇಷನ್ ಇಟ್ ವಿಲ್ ನಾಟ್ ಸ್ಟೇ ಫಾರ್ ಅ ವೆರಿ ಲಾಂಗ್ ಟೈಮ್. ಯು ಹ್ಯಾವ್ ಟು ಕೀಪ್ ರೀಇನ್ವೆಂಟಿಂಗ್ ಇಟ್, ಆಯಿತಾ. ಸೊ ಬಟ್ ನೀವು ಯಾವಾಗ ಆ ಏರಿಯಾ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ಸೊ ಆಟೋಮೆಟಿಕಲಿ ಯುವರ್ ಲೈಫ್ ಚೇಂಜಸ್, ಆಯಿತಾ. ನಿಮ್ಮ ಫ್ಯೂಚರ್ ಆಲ್ಸೋ ಇಟ್ ವಿಲ್ ಚೇಂಜ್, ಆಯಿತಾ. ಸೊ ದಟ್ ಈಸ್ ವೈ ಈವನ್ ಟುಡೇ ಐ ಕೀಪ್ ರೀಡಿಂಗ್ ದಟ್ ಬುಕ್, ಬಿಕಾಸ್ ಯು ವಿಲ್ ಟೆನ್ ಟು ಫರ್ಗೆಟ್. ಯಾವುದೋ ಒಂದು ಹೊಸ ಇನ್ಫಾರ್ಮೇಷನ್ ಬರ್ತಾ ಇದೆ ಅಂದಾಗ ಹಳೆ ಇನ್ಫಾರ್ಮೇಷನ್ನ ನಾವು ಮರ್ತೋಗ್ತೀವಿ. ಸೊ ಇದನ್ನು ನನಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಮೈಂಡಲ್ಲಿ ಭಾಳ ವರ್ಷಗಳಿಂದ ಇತ್ತು. ಆ್ಯಂಡ್ ಇನ್ ಬಿಟ್ವೀನ್ 1-2 ವರ್ಷ ನಾನು ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆಯಿತಾ. ಇದು ನನಗೆ ಭಾಳನೇ ಯೂಸ್ಫುಲ್ ಆಯಿತು ವೆನ್ ಐ ಆ್ಯಕ್ಚುಲಿ 100% ವೆನ್ ಐ ಬಿಕಮ್ ಎನ್ ಆಂಟ್ರಪ್ರನ್ಯೂರ್. ಹೆಂಗೆ ಅಂತ ಹೇಳಿದ್ರೆ, ಬ್ಯಾಂಕಿಂಗಲ್ಲಿ ಇವತ್ತು ಹೂಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆ್ಯಂಡ್ ವೆರಿ ಸ್ಟೇಬಲ್ ಬ್ಯಾಂಕಿಂಗ್ ಕಂಪನಿ ಇನ್ ಇಂಡಿಯಾ? ಇಟ್ ಈಸ್ HDFC. It is HDFC today. It's a fact. Okay. ಇದಕ್ಕೆ ಮುಂಚೆನೇ ICICI ಅವರು ಎಲ್ಲ ರೂರಲ್ ಏರಿಯಾಸ್ಗೂ ಹೋಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಶುರು ಮಾಡಿದರು. ICICI should have become a leader in the banking industry. ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಯಾರು ಯೋಚನೆ ಮಾಡಿರಲಿಲ್ಲ, ಅಂಥದನ್ನು ICICI ಮಾಡಿದರು. ಯಾರೋ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಮುಂದೆ ಹೋಗಿ ಮಾಡಿದರು. ಮತ್ತೆ ಯಾಕೆ ಸೋತರು? ಎಕ್ಸಾಕ್ಟ್ಲಿ. ಸಿ, ನಿಮ್ಮ ಹತ್ರ ಅವರು ಮಾಡ್ತಾಯಿದ್ರು. HDFC ನಾರ್ಮಲ್ ಆಗಿ ಅವ್ರದ್ದೇನಿದೆಯೋ ಬ್ಯಾಂಕಿಂಗ್ ಕೆಲಸನೇ ಮಾಡ್ತಾ ಬಂದರು. ದೇ ವರ್ ವಾಚಿಂಗ್ ವಾಟ್ ICICI ಇಸ್ ಡೂಯಿಂಗ್, ಲೆಟ್ ದೆಮ್ ಡೂ ಇಟ್, ನೋ ಪ್ರಾಬ್ಲಮ್. ಬಟ್ ಅವ್ರು ಏನೇನು ಮಿಸ್ಟೇಕ್ಸ್ ಮಾಡಿದ್ರೋ ಅದನ್ನೆಲ್ಲ ಕ್ಯಾಪಿಟಲೈಸ್ ಮಾಡಿದ್ರು HDFC ಅವರು, ಆಯಿತಾ. ದೇ ವರ್ ಸ್ಟಡಿಂಗ್. ಸೊ ಇನ್ ದಿ ಮಾರ್ಕೆಟ್, ವೆದರ್ ಯು ಆರ್ ಬಿಗ್, ಮೀಡಿಯಮ್ ಆರ್ ಸ್ಮಾಲ್, ಡಸಂಟ್ ಮ್ಯಾಟರ್. ಓಕೆ, ಯು ಲುಕ್ at your differential advantages, where you can differentiate yourself in the market. So if I now can ask the direct question, nimgiro differential advantages ಏನು? See, number 1, ಈಗ ನಮ್ಮ ಸ್ಟೋರಲ್ಲಿ we are doing a collaborative stores. We are not doing, ಈಗ ನಮ್ಮದೇ ಆದ ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ,
ಆನೆಸ್ಟ್ಲಿ ಸ್ಪೀಕಿಂಗ್. ಹಾಗಾಗಿ ಅದು ಕೊಲಾಬರೇಟಿವ್. ಇಟ್ಸ್ ಅ ಕೊಲಾಬರೇಟಿವ್. ಲೈಕ್ ಯು Zeiss, SLR, Yes. OR, Ray-Ban. ಹೌದು. we have collaborated with these brands. ಎಲ್ಲದವ್ರದ್ದನ್ನ ನೀವು ಮಾರ್ತೀರಿ. Yes. So that itself is a very big advantage for you. ಆಯಿತಾ? ಎರಡನೇದು, ನೀವು ಯಾವಾಗ ಕ್ಲಿನಿಕಲ್ ಅಡ್ವಾಂಟೇಜ್ ಕೊಡ್ತೀರಾ ಅಂದರೆ ಒಳಗಡೆ ಬಂದಾಗ ದ ವೇ ಯು ಅಪ್ರೋಚ್ ದಿ ಪೇಷಂಟ್ಸ್, ಅವರಿಗೆ ನೀವು ಟಿಪ್ಸ್ ಕೊಡೋದಾಗಲಿ ಅಥವಾ ಅವ್ರ ಐ ಡೀಟೇಲಿಂಗ್, ನೀವೊಂದು ಒಳ್ಳೆ ಐ ಟೆಸ್ಟ್ ಮಾಡಿದಾಗ ದ್ಯಾಟ್ ಕ್ರಿಯೇಟ್ಸ್ ಅನ್ ಇಂಪ್ರೆಷನ್. ಸೊ ಅದು ಆ ಡಿಫ್ರೆನ್ಸಿಯೇಷನ್ ನನಗೆ ಮೊದಲಿಂದಲೂ ಗೊತ್ತಿತ್ತು. ಯಾರು ಏನೇ ಮಾಡ್ಬೋದು, ಎಷ್ಟೇ ಡಿಜಿಟಲೈಸ್ ಮಾಡ್ಬೋದು, ಬಟ್ ಒನ್ಸ್ ವೆನ್ ಯು ಕಮ್ ಟು ಮೈ ಸ್ಟೋರ್ ಯು ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್ ಆ್ಯಂಡ್ ಐ ಟೇಕ್ ಅಟ್ ಲೀಸ್ಟ್ 15-20 minutes. ಆ ವಾರ್ಮ್ತ್ ಕೊಡಬೇಕು, ಆ ಒಂದು ಹ್ಯೂಮನ್ ಸಪೋರ್ಟೇ ಕೊಡಬೇಕು. ಎಕ್ಸಾಕ್ಟ್ಲಿ. ತುಂಬ ಡಿಜಿಟಲ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ಇಟ್ ಬ್ಯಾಕ್ ಫೈರ್ಸ್ ಅಂತ. ಎಸ್. ಆ್ಯಂಡ್ ನಾನು ಇನ್ನೊಂದು ಹೇಳ್ತೀನಿ, ನನಗೂ ಸುಮಾರು ಜನ ಕೇಳ್ತಾಯಿದ್ರು, ನನಗೆ ಈವನ್ ಕಂಪನೀಸ್ ಲೈಕ್ Zeiss ಆಗಲಿ SLR ಆಗಲಿ ಎಲ್ಲ ಕೇಳ್ತಿದ್ರು, ಹೌ ಡು ಯು ಸಿ, ಡೋಂಟ್ ಯು ಫೀಲ್ ದಟ್ ದರ್ ಇಸ್ ಅ ಲೆನ್ಸ್ ಕಾರ್ಟ್ ನೆಕ್ಸ್ಟ್ ಟು ಯು? ನಾನು ಹೇಳಿದೆ, ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ಫಾರ್ ಮೀ. ಯು ಟೆಲ್ ದೆಮ್ ಟು ಓಪನ್ ಅ ಸ್ಟೋರ್ ನೆಕ್ಸ್ಟ್ ಟು ಮೈ ಸ್ಟೋರ್. ಐ ವಿಲ್ ಬಿ ವೆರಿ ಹ್ಯಾಪಿ. ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಟು ಹ್ಯಾವ್ ದೆಮ್. ಯಾಕಂತ ಹೇಳಿದ್ರೆ ಒಬ್ಬರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ ಇದ್ದಾರೆ. ಅವರು ಯುವರ್ ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ ಇಸ್ ಗೋಯಿಂಗ್ ಟು ಕಮ್ ಡೌನ್. ಬಿಕಾಸ್ ಅವರು ಇಡೀ ಇಂಡಸ್ಟ್ರಿನ ಬೆಳೆಸ್ತಾ ಇದ್ದಾರೆ. ಯಾರ್ಯಾರು ಕನ್ನಡಕ ಹಾಕ್ತಾ ಇಲ್ವೋ ಎಲ್ಲರಿಗೂ ಕರ್ಸಿ ಹಾಕ್ತಾ ಇದ್ದಾರೆ ಅವರು. ಇದು ನಾನು ಮಾಡೋಕ್ಕಾಗತ್ತಾ? ಇಫ್ ಐ ಗೋ ಆ್ಯಂಡ್ ಡೂ ದ್ಯಾಟ್ ಐ ವಿಲ್ ಸ್ಪೆಂಡ್ ಲಾಟ್ ಆಫ್ ಮನಿ. ನನ್ನ ಹತ್ರ ಏನೂ ಇರಲ್ಲ ಆಮೇಲೆ. ಆಯಿತಾ? ದೇ ಆರ್ ಡೂಯಿಂಗ್ ಇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಆಯಿತಾ? ಒಂದಲ್ಲ 4 ಅಂಗಡಿ ಬರ್ಬೋದು. ಈಗ ನನ್ನ ಸರ್ಜಾಪುರ ರೋಡ್ ಸ್ಟೋರಲ್ಲಿ ವಿ ಹ್ಯಾವ್ 3 ಲೆನ್ಸ್ ಕಾರ್ಟ್ ಅರೌಂಡ್ ಮೀ ಆ್ಯಂಡ್ ಐ ಆಮ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕಂತ ಹೇಳಿದ್ರೆ ಎಲ್ಲ ಕಸ್ಟಮರ್ಸು ಒಂದೇ ಏರಿಯಾಗೆ ಬರ್ತಾರೆ, ಕನ್ನಡಕ ಸಿಗುತ್ತೆ ಅಲ್ಲೇ ಅಂತ ಹೇಳಿ ವಾಕಿನ್ಸ್ ಬರ್ತಾರೆ. ಆಯಿತಾ? ಆ್ಯಂಡ್ ಲೆನ್ಸ್ ಕಾರ್ಟಿಗೆ ಹೋದವರೆಲ್ಲರೂ ಲೆನ್ಸ್ ಕಾರ್ಟ್ ಪ್ರಾಡಕ್ಟೇ ಪರ್ಚೇಸ್ ಮಾಡಬೇಕಂತ ಏನಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಯು ಗೋ ದೇರ್, ಯು ವಿಲ್ ಲೈಕ್ ದೋಸ್ ದಿಯರ್ ಡಿಸೈನ್ಸ್, ಬಟ್ ಯು ಹ್ಯಾವ್ ಯುವರ್ ಓನ್ ಚಾಯ್ಸ್. ಯಾಕಂತ ಹೇಳಿದ್ರೆ ಯು ಹ್ಯಾವ್ ಸೀನ್ ಸಮಥಿಂಗ್ ಕಾಲ್ಡ್ Ray-Ban Meta. ಈಗ ನೀವು Ray-Ban Meta ಬಗ್ಗೆ ಹೇಳುವಾಗ ಇಟ್ಸ್ ಅನ್ ಇನೋವೇಷನ್. ಇಟ್ಸ್ ಅ ಪ್ರಾಡಕ್ಟ್ ವಿಚ್ ಹ್ಯಾಸ್ ಕಮ್ ಅಪ್ ವಿತ್ ಲಾಟ್ ಆಫ್ ಡಿಜಿಟಲ್ ಫೀಚರ್ಸ್ ಇನ್ಸೈಡ್ ದಿ ಪ್ರಾಡಕ್ಟ್. ನಿಮಗೆ Ray-Ban Meta ಸಿಗುತ್ತಾ? ಸಿಗಲ್ಲ. ನೀವಾಗ ಏನು ಮಾಡ್ತೀರಾ? ಎಲ್ಲಿರುತ್ತೋ ಅಲ್ಲೇ ಹುಡ್ಕೊಂಡು ನೀವು ಅವರಿಗೆ ಕೇಳ್ತೀರಾ Ray-Ban Meta ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಅವರೇ ಹೇಳ್ತಾರಾ? ಇಟ್ಸ್ ನ್ಯಾಚುರಲ್ ಅಲ್ಲ. ಈಗ ಅವ್ರೇನು ಹೇಳ್ತಾರೆ, ಮೇಡಮ್ ನೀವು ಬೇರೆ ಸ್ಟೋರ್ ಟ್ರೈ ಮಾಡಬೇಕು, ಇಲ್ಲಿ ಯಾವುದಾದ್ರು ಇದೆಯಾ ರೀ ಪಕ್ಕದಲ್ಲಿ ಅಂತ ಹೇಳಿದಾಗ, ಈಗ ನಿಮಗೆ ಅವ್ರ ಆನ್ಸರ್ ಮಾಡಬೇಕು ಅನ್ನೋದು ಇದರಲ್ಲಿ, ಮೇಡಮ್ ಇಲ್ಲಿ ಒಂದು ಅಂಗಡಿ ಇದೆ ನೋಡಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಆಗೇನಾಯಿತು, ನಮಗೆ ಅಲ್ಲಿಂದ ಒಂದು 10% ಜನ ಈ ಕಡೆ ಬಂದರೂ ಕೂಡ ನಮಗೆ ಕಸ್ಟಮರ್ಸ್ ಬರ್ತಾಯಿದ್ದಾರೆ. ಆಯಿತಾ? ಸೊ ದಿಸ್ ಇಸ್ ವಾಟ್ ಐ ಸಿ.